ಹಾಯ್, ನಮಸ್ತೆ ವೀಕ್ಷಕರೇ. ಮತ್ತೊಂದು ವ್ಲಾಗ್ಗೆ ತಮಗೆ ಆತ್ಮೀಯ ಸ್ವಾಗತ. ನಾನು ಎಲ್ಲಿದ್ದೀನಿ ಅಂತ ಈಗ ನಿಮ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಒಂದ್ಸತಿ ನಾನ್ ತೋರಿಸ್ತಕ್ಕಂತ ಈ ವ್ಯೂನ ನೋಡಿ ಕಂಡು ಹಿಡಿಯಿರಿ. ಗೊತ್ತಾಯ್ತಾ ವೀಕ್ಷಕರೇ? ಹೌದು ವೀಕ್ಷಕರೇ, ಕೆಲವರು ಕಂಡಿಡ್ದಿರ್ತೀರಾ, ಕೆಲವ್ರಿಗೆ ಕಂಡಿಡಿಯಕ್ ಆಗಿರೋದಿಲ್ಲ. ನಿಮ್ಗೆ ತಿಳಿದಂತವ್ರು ಕಮೆಂಟ್ ಮಾಡಿ, ತಿಳಿದೇ ಇರ್ತಕ್ಕಂಥವ್ರು ನಾನ್ ಹೇಳೋದನ್ನ ಈಗ ಕೇಳಿ. ನಾನ್ ಇರ್ತಕ್ಕಂಥದ್ದು ದಕ್ಷಿಣ ಕನ್ನಡದ ಮಹಾ ಕುಂಭಮೇಳ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಗವಿ ಮಠದ ಜಾತ್ರೆಯಲ್ಲಿ. ಜಾತ್ರೆ ನಡೆದು ಇವತ್ತಿಗೆ 5 ದಿನ ಆಯಿತು. ಆದರೂ ಇನ್ನೂ ಭಕ್ತ ಸಾಗರ ಬಂದು ಅಜ್ಜನ ದರ್ಶನವನ್ನ ಪಡೆಯುತ್ತಿದೆ. ಇದು ಕೊಪ್ಪಳ ಜಿಲ್ಲೆಯಲ್ಲಿದೆ ವೀಕ್ಷಕರೇ. ಈಗ ಅದರ ಒಂದು ಸಣ್ಣ ತುಣುಕನ್ನ ತಾವು ನೋಡಿ ಈ ವಿಡಿಯೋದಲ್ಲಿ. ಬನ್ನಿ ವೀಕ್ಷಕರೇ, ಪ್ರತಿಯೊಂದು ನಾನು ನಿಮಗೆ ವಿವರಿಸ್ತಾ ಈ ಗವಿ ಮಠದ ಒಂದು ದೇವಸ್ಥಾನದ ಕುರಿತು ಕೆಲವೊಂದು ವಿಷಯಗಳನ್ನ ಹಾಗೂ ಅಜ್ಜನವರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಮ್ಮಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನ ತಾವು ಪೂರ್ತಿಯಾಗಿ ನೋಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇದರ ನಿರ್ಮಾಣವು ರುದ್ರಮುನಿ ಶಿವಯೋಗಿಗಳು ಮಾಡಿರುತ್ತಾರೆ ಹಾಗೂ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು 11ನೇ ಪೀಠಾಧಿಪತಿಗಳಾಗಿರುತ್ತಾರೆ. ಗವಿಮಠವು ಪೂರ್ವ ಬೆಟ್ಟದ ಮೇಲಿರುವ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸ ಹೊಂದಿದ್ದು ಭಕ್ತ ಸಾಗರವನ್ನೇ ಸೆಳೆಯುತ್ತದೆ ಹಾಗೂ ಇಲ್ಲಿ ತ್ರಿವಿಧ ದಾಸೋಹದ ಗಂಗೋತ್ರಿ ಎಂದೇ ಹೆಸರಿಸಲ್ಪಡುವ ಅನ್ನದಾಸೋಹ, ಜ್ಞಾನದಾಸೋಹ ಹಾಗೂ ಆಧ್ಯಾತ್ಮಿಕತೆಯ ಚಿಂತನೆಗಳನ್ನು ಬೆಳೆಸುವಂತಹ ಹಾಗೂ ಎಲ್ಲ ವಿದ್ಯೆ ಜ್ಞಾನವನ್ನು ಕೊಡ್ತಕ್ಕಂತಹ ಪ್ರದೇಶವಾಗಿದೆ ವೀಕ್ಷಕರೇ. ಇದು ಜಾತ್ರೆಯಲ್ಲಿ ಸುಮಾರು 4 ರಿಂದ 8 ಲಕ್ಷ ಜನ ಸೇರುತ್ತಾರೆ ಹಾಗೂ ಚಾಲನೆ ಮಾಡುವುದು ಪುಷ್ಪ ಬಹುಳ ಬೀದಿಗೆ ಎಂದು ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ಆಚರಿಸಲ್ಪಡುತ್ತದೆ. ಬಸವ ಮಂಟಪದ ಆರೋಹಣ ಮಾಡುವ ಮೂಲಕ ಜಾತ್ರೆ ನಡೆಯುತ್ತದೆ ಹಾಗೂ ಮೆರವಣಿಗೆ ನಡೆಯುತ್ತದೆ. ನಿಶ್ಚಯ ಅಂದರೆ ಜಾತ್ರೆಯು ಚೆನ್ನಾಗಿ ಆಗ್ಬೇಕು, ಯಾವುದೇ ವಿಘ್ನಗಳು ಬರದಂತೆ ಜಾತ್ರೆಯ ಮುಂದಿನ ದಿನವೇ ಅಂದರೆ ಹಿಂದಿನ ದಿನವೇ ನಿಶ್ಚಯ ನಡೆಯುತ್ತೆ ವೀಕ್ಷಕರೇ. ಹಾಗೆ ಪ್ರತಿಯೊಂದು ಜಾತ್ರೆಯ ವಿಶೇಷತೆ ಒಂದು ದಾಸೋಹದಿಂದ ಹಿಡಿದು ಅವರು ಕೆಲವೊಂದು ಜಾಗೃತಿಗಳ ಮೂಲಕ ನೆರವೇರಿಸುತ್ತಾರೆ ಹಾಗೂ ಗಂಗಾರತಿಯೂ ನಡೆಯುತ್ತದೆ. ಹಾಗೂ ನೀವು ನೋಡ್ತಕ್ಕಂಥದ್ದು ಈಗ ರಥ ಯಾವ ರೀತಿ ಇತ್ತು ಈ ವರ್ಷದ್ದು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ನಾವು ಅಲ್ಲಿ ನಿಂತ್ಕೊಂಡ್ವಿ, ಮೆಮೊರಿಗೆ ಒಂದು ಫೋಟೋ ಇರಲಿ ಅಂತ ಫೋಟೋನು ತೆಗೆಸ್ಕೊಂಡ್ವಿ. ನೋಡ್ರಿ ಯಾವ ಥರ ಪುಷ್ಪಾಲಂಕಾರ ಎಲ್ಲ ಮಾಡಿದ್ದಾರೆ. ಪ್ರಾಂಗಣ ಎಷ್ಟು ಸುಂದರವಾಗಿ ಹಾಗೂ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಅಂತೇಳಿ ನೀವು ವಿಡಿಯೋದಲ್ಲಿ ನೋಡ್ಬೋದು ವೀಕ್ಷಕರೇ. ಈಗ ನಾವು ಹೋಗ್ತಾ ಇರೋದು ಮೇಲೆ, ಗುಡಿಯ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲ ಕ್ಯೂನ ಇಟ್ಟಿದ್ದಾರೆ, ಆ ಒಂದು ಕ್ಯೂನಲ್ಲೇ ನಾವು ಹೋಗ್ಬೇಕಾಗುತ್ತೆ ವೀಕ್ಷಕರೇ. ನೋಡ್ತಾ ಇದ್ದೀರಾ ತಾವು ವಿಡಿಯೋದಲ್ಲಿ. ಹಾಗೆ ನಾನು ಜಾಗೃತಿಗಳ ಬಗ್ಗೆ ಹೇಳ್ತಾ ಇದ್ದೆ. ಪ್ರತಿ ಜಾತ್ರೆಯಲ್ಲೂ ಬಾಲ್ಯ ವಿವಾಹ, ಜಲದೀಕ್ಷೆ, ಸಂತೃಪ್ತ ಜೀವನ, ನೇತ್ರದಾನ ಜಾಗೃತಿ, ವೃಕ್ಷೋತ್ಸವ ಅಂತ ಹೇಳಲೆಲ್ಲ ಬೇರೆ ಬೇರೆ ವಿಧವಾದ ಜಾಗೃತಿಗಳನ್ನ ತಾವು ಮಾಡಿಕೊಂಡು ಬಂದಿರ್ತಾರೆ ವೀಕ್ಷಕರೇ. ಹಾಗೂ ಈ ಗವಿಮಠಕ್ಕೆ ಪೀಠಾಧ್ಯಕ್ಷರು ಶ್ರೀ ರುದ್ರಮುನಿ ಶಿವಯೋಗಿಗಳು ಪ್ರಥಮ ಪೀಠಾಧ್ಯಕ್ಷರಾಗಿರುತ್ತಾರೆ ಹಾಗೂ ಈಗಿನ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು 18ನೇ ಪೀಠಾಧ್ಯಕ್ಷರಾಗಿರುತ್ತಾರೆ. ಇವರ ಪಟ್ಟಾಭಿಷೇಕವು 13ನೇ ಡಿಸೆಂಬರ್ 2002ರಲ್ಲಿ ನಡೆಯುತ್ತೆ ವೀಕ್ಷಕರೇ. ವಸತಿ ಶಾಲೆ ಸ್ಥಾಪನೆ CBSE ಪಾಠ್ಯಕ್ರಮದೊಂದಿಗೆ ಇವರು ಮಾಡಿರುತ್ತಾರೆ. ಪೂರ್ವ ಪ್ರಾಥಮಿಕ ಹಾಗೂ PG ವರ್ಗೂ ಇವರ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಕ್ಕಂತಹ ಒಂದು ಡಿಗ್ರಿಗಳು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇವರು ಹಿರೇಹಳ್ಳ ಪುನಶ್ಚೇತನ ಟ್ರಸ್ಟ್ ಸ್ಥಾಪನೆಯೊಂದಿಗೆ ಜಲದೀಕ್ಷೆ ಕಾರ್ಯದಲ್ಲಿ ಸಕ್ರಿಯ ಜಲ ಋಷಿ ಎಂದೇ ಖ್ಯಾತರಾಗಿದ್ದಾರೆ ಈ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಇವರು ತ್ರಿವಿಧ ದಾಸೋಹದೊಂದಿಗೆ ವೃಕ್ಷ ದಾಸೋಹವೂ ಪ್ರಾರಂಭವನ್ನು ಮಾಡಿರುತ್ತಾರೆ. ಈಗ ನೀವು ನೋಡ್ತಕ್ಕಂಥದ್ದು ದೇವಸ್ಥಾನದ ಮುಂಭಾಗ ಮೇನ್ ಗರ್ಭಗುಡಿ ಇರ್ತಕ್ಕಂಥದ್ದು ಅಜ್ಜನವರದ್ದು.
ಒಳಗೆ ತೋರ್ಸೋಕ್ ಆಗೋದಿಲ್ಲ ವೀಕ್ಷಕರೇ, ಕ್ಷಮಿಸ್ಬೇಕು. ಅಲ್ಲಿ ನಮ್ಗೆ ಅಲೋ ಇಲ್ಲ, ವಿಡಿಯೋ ಕ್ಯಾಮ್ರಾ ಏನು ಮಾಡೋ ಹಾಗಿಲ್ಲ ಅಲ್ಲಿ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಒಂದು ಖುಷಿ ನಮ್ಗೆ, ನಮ್ಮ ಕುಟುಂಬಕ್ಕೆ ಆಯ್ತು ವೀಕ್ಷಕರೇ. ಇಲ್ಲಿಂದ ನೀವು ಆ ತೇರನ್ನ ನೋಡ್ಬೋದು. ಸೊ ಇಲ್ಲಿ ಒಂದು ಫೋಟೋ ತೆಕ್ಕೊಂಡ್ವಿ ನಾವು ಎಲ್ರು ಕುತ್ಕೊಂಡು ಫ್ಯಾಮಿಲಿ ಜೊತೆ. ದರ್ಶನ ಮಾಡಿ ಆದ ನಂತರ ನಾವು ಬಲಗಡೆಯಿಂದ ದೇವಸ್ಥಾನದ ಹೊರಗಡೆ ಬರ್ತಕ್ಕಂಥದ್ದು. ಸೊ ತುಂಬಾನೇ ಖುಷಿ ಆಗುತ್ತೆ ಈ ತರ ಜಾತ್ರೆಗೆ ಭೇಟಿ ಮಾಡಿ ಅಜ್ಜನ ದರ್ಶನವನ್ನ ಪಡೆಯೋದು. ಪ್ರತಿ ಸತಿ ನಾನು ಕೊಪ್ಪಳಕ್ಕೆ ಬಂದಾಗೆಲ್ಲ ಅಭಿನವ ಗವಿಸಿದ್ದೇಶ್ವರ ಅಜ್ಜನವ್ರನ್ನ ನೋಡ್ತಾ ಇದ್ದೆ. ಆ ಮಹಾಸ್ವಾಮಿಗಳ ದರ್ಶನ ನನಗೆ ಇವತ್ತು ಆಗ್ಲಿಲ್ಲ. ದೇವರ ದರ್ಶನ ಮಾತ್ರ ಆಯ್ತು. ಅದು ಒಂದು ದುಃಖದ ವಿಷಯ ನನಗೆ. ಇರ್ಲಿ ಅಂತಾನೆ ನನಗೆ ನಾನೇ ಸಮಾಧಾನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಅದು ನಾನು ಅಜ್ಜನವರ ಪಾದಗಳ ಸ್ಪರ್ಶ ಮಾಡಬೇಕು ಅಂತೇಳಿ ಅನ್ಕೊಂತಿದ್ದೀನಿ. ಹಾಗೆ ಕೆಳಗೆ ಬರ್ತಾ ಒಂದು ಉಂಡಿಯನ್ನ ತಗೊಂಡ್ವಿ. ಈ ಉಂಡಿಯ ವಿಶೇಷತೆ ಏನು ಅಂದ್ರೆ ವೀಕ್ಷಕರೇ, ನೀವು ಈ ವರ್ಷ ತಗೊಂಡು ಹೋಗಿ ನೆಕ್ಸ್ಟ್ ಜಾತ್ರೆಯ ಸುಮಾರಿಗೆ ನೀವು ಆ ಒಂದು ಹುಂಡಿಯನ್ನ ತುಂಬಿಸ್ಕೊಂಡು ತರಬಹುದು. ಇದು ದಾಸೋಹ ನಡೀತಕ್ಕಂಥ ಸ್ಥಳ ವೀಕ್ಷಕರೇ. ನನಗೆ ಗೊತ್ತಿರತಕ್ಕಂತಹ ಮಾಹಿತಿ ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ. ತಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.